ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಭಾರ್ಗವಿ LLB ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅರ್ಜುನ್ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ವಂದನ ಬೇಕು ಅಂತಾನೆ ಅರ್ಜುನ್ ಇವಾಗ ನೀನು ಮದುವೆ ಆಗ್ದೇನೆ ಬೇರೆ ಅವಕಾಶನೇ ಇಲ್ಲ ಅಂತ ಹೇಳ್ತಾಳೆ. ನೀನು ನಿಮ್ಮ ಅಪ್ಪನ ಬೈಕೋಸ್ಕರ ಮದುವೆ ಆಗ್ತೇ ಇಲ್ವೋ ಗೊತ್ತಿಲ್ಲ, ಆದರೆ ಅದೇ ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅಲ್ವಾ, ಆ ಭಾರ್ಗವಿಗೋಸ್ಕರನಾದರೂ ನೀನು ಇವತ್ತು ಮದುವೆ ಆಗೇ ಆಗ್ತೀಯ ಅಂದಿದ ತಕ್ಷಣ ಅರ್ಜುನ್ಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಾ ಇದೆಯಾ ವಂದನ, ಏನು ಹೇಳ್ತಾ ಇದೆಯಾ ಅಂತ ಅರ್ಜುನ್ ಕೇಳಿದ ತಕ್ಷಣ ಹೌದು ಅರ್ಜುನ್, ಇವಾಗ ನಮ್ಮ ಮದುವೆ ಆಗ್ತಾ ಇದೆ ಅಲ್ವಾ, ಮುಂದೆ ಯಾವತ್ತೂ ಕೂಡ ಆ ಭಾರ್ಗವಿ ಇದ್ದ ನನಗೆ ತೊಂದರೆ ಆಗಬಾರ್ದು, ಅದಕ್ಕೆ ಇವತ್ತು ನಾನು ವ್ಯವಸ್ಥೆನ ಮಾಡಿದ್ದೀನಿ ಅಂದಿದ ತಕ್ಷಣ ಅರ್ಜುನ್ಗಂತೂ ತುಂಬಾ ಭಯ ಶುರುವಾಗ್ಬಿಡುತ್ತೆ. ಭಾರ್ಗವಿ ಇಷ್ಟು ದಿನ ನನ್ನ ವಿಕ್ಕಿ ಮತ್ತು ಡ್ಯಾಡ್ ಲೈಫಲ್ಲಿ ಎಷ್ಟೆಲ್ಲ ಆಟ ಆಡಿದ್ದಾಳೆ, ಈ ಒಂದು ಕೇಸ್ನ ಹಿಡ್ಕೊಂಡು ನಮ್ಮ ನೆಮ್ಮದಿನೇ ಕಿತ್ಕೊಂಡಿದ್ದಾಳೆ, ಅಂಥವಳನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ, ಇವಾಗ ಆ ಭಾರ್ಗವಿ ಜೀವ ಉಳಿಯೋದು ಬಿಡೋದು ನಿನ್ನ ಕೈಯಲ್ಲಿದೆ ಅಂದಿದ ತಕ್ಷಣ ಈ ಕಡೆ ವಿಕ್ಕಿ ರೌಡಿಗಳು ಕೂಡ ವಿಕ್ಕಿಗೆ ಕಾಲ್ ಮಾಡಿರ್ತಾರೆ. ಸರ್ ಅವರಿಬ್ಬರು ಕೂಡ ಸಿಕ್ಕಾಯ್ತು ಅಂದಿದ ತಕ್ಷಣ ಮತ್ತಿನ್ನೇನ್ರು ನೋಡ್ತೀರಾ, ಅವ್ರ ಕತೆನ ಮುಗಿಸ್ಬಿಟ್ಟು ಆದಷ್ಟು ಬೇಗ ನನಗೆ ಕಾಲ್ ಮಾಡಿ ಅಂತ ಹೇಳ್ತೇನೆ. ಒಂದು ನಿಮಿಷ, ಅದಕ್ಕಿಂತ ಮುಂಚೆ ಸ್ವಲ್ಪ ವಿಡಿಯೋ ಕಾಲ್ ಮಾಡು, ನಮ್ಮ ಭಾವನೂ ಕೂಡ ಅವ್ರು ಸಾಯೋದನ್ನ ನೋಡಿ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳ್ಬಿಟ್ಟು ವಿಕ್ಕಿ ಕೂಡ ಇಲ್ಲಿ ರೌಡಿಗಳಿಗೆ ವಿಡಿಯೋ ಕಾಲ್ನ ಮಾಡಿಸ್ತಾನೆ. ಈ ಕಡೆ ಅರ್ಜುನ್ ಮತ್ತೆ ವಂದನ ಮಾತಾಡ್ತಾ ಇರಬೇಕಾದ್ರೆ ವಿಕ್ಕಿ ಕೂಡ ಫುಲ್ ನಗ್ತಾ ಇಲ್ಲಿ ವಿಡಿಯೋ ಕಾಲ್ನ ತಗೊಂಡು ಬರ್ತೇನೆ. ಏನು ವಿಕ್ಕಿ, ನಾವು ಅನ್ಕೊಂಡಿರೋ ಕೆಲಸ ಆಯ್ತಾ ಅಂದಿದ ತಕ್ಷಣ ಆಗ್ತಾ ಇದೆ ಅಕ್ಕ, ಅದಕ್ಕೆ ಭಾವಗೋಸ್ಕರ ಗಿಫ್ಟನ್ನ ರೆಡಿ ಮಾಡಿ ಅವ್ರ ಕಣ್ಣು ಮುಂದೆನೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ನ ತೋರಿಸ್ತಾನೆ. ಈ ಕಡೆ ರೌಡಿಗಳು ಕೂಡ ಲಾಂಗು ಮಚ್ಚುನೆಲ್ಲ ತಗೊಂಡು ಭಾರ್ಗವಿ ಮತ್ತು ಸಂಧ್ಯಾನ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಅವಳ ಮೇಲೆ ಲಾಂಗು ಮಚ್ಚು ಎಲ್ಲ ಬಿಸಾಕ್ತಾ ಇರೋದನ್ನ ನೋಡ್ಬಿಟ್ಟು ಅರ್ಜುನ್ ಫುಲ್ ಶಾಕ್ ಆಗಿಬಿಡ್ತಾನೆ. ಹೇಗಿದೆ ಅರ್ಜುನ್ ಅಂತ ಹೇಳ್ಬಿಟ್ಟು ವಂದನ ನಗ್ತಾ ಇರ್ತಾಳೆ. ಇದು ನಾನು ನಿನಗೆ ಕೊಡ್ತಾ ಇರೋ ನನ್ನ ಮದುವೆ ಗಿಫ್ಟ್ ಅಂತ ಹೇಳಿದ ತಕ್ಷಣ ಅರ್ಜುನ್ಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಅಲ್ಲಿದ್ದ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು JP ಕೂಡ ಕೋಪ ಮಾಡ್ಕೊಂಡು ಅರ್ಜುನ್ ಏನು ಮಾಡ್ತಾ ಇದೆಯಾ, ಹಸೆ ಮನೆ ಮೇಲೆ ಕೂತ್ ಮೇಲೆ ಎದ್ದೇಳಬಾರ್ದು, ಕೂತ್ಕೋ ಅಂತ ಹೇಳಿದ ತಕ್ಷಣ ನೋ ಡ್ಯಾಡ್ ಅಂತ ಹೇಳ್ತಾನೆ. ಅರ್ಜುನ್ ವಾದ ಮಾಡಬೇಡ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ, ಸುಮ್ಮನೆ ಕೂತ್ಕೊಂಡು ವಂದನೆಗೆ ತಾಳಿ ಕಟ್ಟು ಅಂದಿದ ತಕ್ಷಣ ನನ್ನ ಪ್ರಾಣ ಹೋದ್ರೂ ಸರಿ ಇವಳಿಗೆ ಮಾತ್ರ ನಾನು ತಾಳಿ ಕಟ್ಟೋದಿಲ್ಲ, ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಜೊತೆನೆ ನನ್ನ ಮದುವೆ ಅಂತ ಅರ್ಜುನ್ ಹೇಳಿದ ತಕ್ಷಣ ವಂದನ ಮತ್ತೆ ವಿಕ್ಕಿ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಆದರೆ ಅರ್ಜುನ್ ದೇವಸ್ಥಾನದಿಂದ ಅಷ್ಟು ಸುಲಭವಾಗಿ ಬರೋಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ ಮುಂಚೆನೇ ಇಲ್ಲಿ ವಂದನ ಮತ್ತು ವಿಕ್ಕಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಬಿಟ್ಟು ದೇವಸ್ಥಾನ ಸುತ್ತಮುತ್ತ ರೌಡಿಗಳ್ನು ಕೂಡ ಇಟ್ಟಿರ್ತಾರೆ. ಇವಾಗ ಅರ್ಜುನ್ ಅಲ್ಲಿದ್ದ ಹೊರಟು ಆ ರೌಡಿಗಳ್ನೆಲ್ಲ ಹೊಡೆದು ಸೀದಾ ಭಾರ್ಗವಿ ಮತ್ತು ಸಂಧ್ಯಾ ಇರ್ತಾರೆ ಅಲ್ವಾ, ಅಲ್ಲಿಗೆ ಬರಬೇಕು. ಆಲ್ಮೋಸ್ಟ್ ಬರ್ತಾನೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಅದೇ ಟೈಮ್ಗೆ ಪಾಪ ಈ ಕಡೆ ಪೂರ್ಣಿ ಮತ್ತು ರವಿಂದ ಇಬ್ಬರು ಕೂಡ ಇಲ್ಲಿ ಹಳೆ ಫೋಟೋಸ್ನ ನೋಡ್ತಾ ಕೂತಿರ್ತಾರೆ. ನಮ್ಮ ಭಾರ್ಗವಿ ಚಿಕ್ಕವಳಿದ್ದಾಗ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ಪೂರ್ಣಿ ಅಂತ ಹೇಳಿದಾಗ ಹೌದು ರೀ, ಭಾರ್ಗವಿನ ಡೆಲಿವರಿ ಆಗಿದ ತಕ್ಷಣ ನಿಮ್ಮ ಕೈಗೆ ಕೊಟ್ಟರು ಅಲ್ವಾ, ಅದನ್ನು ನೋಡಿಬಿಟ್ಟು ಇಡೀ ಜಗತ್ತಿನ ಖುಷಿನೇ ನಾನು ನಿಮಗೆ ಕೊಟ್ಟ ಹಾಗೆ ಆಗಿತ್ತು ಅಂದಾಗ ಹೌದು ಪೂರ್ಣಿ, ಇಷ್ಟು ಒಳ್ಳೆ ಮಗಳನ್ನ ನನಗೆ ಕೊಟ್ಟಿದ್ಯಲ್ವಾ, ನಿಜವಾಗ್ಲೂ ಕೂಡ ನಾನು ನಿನಗೆ ಧನ್ಯವಾದನ ಹೇಳಲೇಬೇಕು ಅಂದಾಗ ಹೌದು ರೀ, ಒಂದು ಹೆಣ್ಣಾಗಿ ನಮ್ಮ ಮನೆ ಕಷ್ಟ ಸುಖ ಎಲ್ಲದನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ, ಅವಳಿಗಿರೋ ಧೈರ್ಯನೇ ಕಂಡ್ರೆ ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಅಂದಿದ ತಕ್ಷಣ ಹೌದು ಪೂರ್ಣಿ, ನಮ್ಮ ಪುಟ್ಟಿ ಇದೊಂದು ಕೇಸ್ನ ಗೆಲ್ಲಬೇಕು, ಅವಳೇನಾದರೂ ಈ ಕೇಸ್ನ ಗೆಲ್ಲಿದ್ರೆ ಅವಳಿಗಿಂತ ಜಾಸ್ತಿ ಖುಷಿ ಪಡೋನು ನಾನು, ನೋಡ್ತಾ ಇರೋ ನಾಳೆ ಆ JP ಮುಂದೆ ನಮ್ಮ ಪುಟ್ಟಿ ಕೇಸ್ನ ಗೆದ್ದೇ ಗೆಲ್ತಾಳೆ, ದುಡ್ಡಿನ ಮುಂದೆ ನ್ಯಾಯನೂ ಕೂಡ ಗೆಲ್ಲುತ್ತೆ ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾಳೆ ಅಂದಿದ ತಕ್ಷಣ ಪೂರ್ಣಿ ಕೂಡ ಇಲ್ಲಿ ಭಾರ್ಗವಿ ಸಂಧ್ಯಾ ಬಗ್ಗೆ ಯೋಚನೆ ಮಾಡ್ತಾ ತುಂಬಾ ಭಯ ಪಡ್ತಾ ಇರ್ತಾಳೆ. ಹಾಗಿದ್ರೆ ಅರ್ಜುನು ಯಾವ ರೀತಿ ಫೈಟ್ ಮಾಡಿ ಬಂದು ಭಾರ್ಗವಿನ ಕಾಪಾಡ್ಕೊಳ್ತಾನೆ ಅಂತ ನೋಡಬೇಕು. ಬಟ್ ನಾಳಿನ ಎಪಿಸೋಡ್ ಅಂತೂ ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.